ಎಸ್ ನೋಡಿ, ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಬಂಡಾಯದ ಶಾಕ್ ಎದುರಾಗ್ತಾ ಇರುವಂತದ್ದು. ಉಪಸಮರ ಕಣದಿಂದ ಹಿಂದೆ ಸರಿದಿದ್ದಾರೆ ಸಾದಿಕ್ ಪೈಲ್ವಾನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಶಾಮನೂರು ಕುಟುಂಬದ ವಿರುದ್ಧವೇ ಮುಸ್ಲಿಂ ಮುಖಂಡರು ಸ್ಪರ್ಧೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ಬಂಡಾಯದ ಶಾಕ್. ಉಪಸಮರ ಕಣದಿಂದ ಹಿಂದೆ ಸರಿಯದ ಸಾದಿಕ್ ಪೈಲ್ವಾನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಆಗೋದು ಖಚಿತ ಆಗ್ತಾ ಇದೆ. ಶಾಮನೂರು ಕುಟುಂಬದ ವಿರುದ್ಧವೇ ಮುಸ್ಲಿಂ ಮುಖಂಡರು ಸ್ಪರ್ಧೆಯನ್ನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಸಮರ್ಥ್ಗೆ ಸಿಗದ ಮುಸ್ಲಿಂ ಬಲ ಬಿಜೆಪಿಗೆ ಇದು ಪ್ಲಸ್ ಪಾಯಿಂಟ್ ಆಗತ್ತಾ? ಮುಸ್ಲಿಂ ಮತ ವಿಭಜನೆ ಆಗತ್ತೆ. ಒಂದ್ ಕಡೆನಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಎಸ್ಟಿ ಅಭ್ಯರ್ಥಿಯನ್ನ ಮುಂದಿಟ್ಕೊಂಡು ಬಿಜೆಪಿಯಿಂದ ಹೊಸ ದಾಳವನ್ನ ಕೂಡ ಉರುಳಿಸಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕವಾಗಿದೆ. ಸುಮಾರು 65,000 ಮತದಾರರಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಆದ್ರೆ ಈಗ ಮುಸ್ಲಿಂ ಮತಗಳಲ್ಲಿ ವಿಭಜನೆ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಈ ಒಂದು ತ್ರಿಕೋನ ಸ್ಪರ್ಧೆ ಮುನ್ನುಡಿಯನ್ನ ಆಡ್ತಾ ಇದೆ. ಈಗ ಆಲ್ರೆಡಿ ಕೆಲವೊಂದಷ್ಟು ರೀತಿಯಾದಂತಹ ಕುತೂಹಲಗಳು ಕೂಡ ಎಡೆಮಾಡಿಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಸಮರ್ಥ ಶಾಮನೂರು ಅವ್ರಿಗೆ ಟಿಕೆಟ್ ಫಿಕ್ಸ್ ಆಯಿತು. ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಹಿಂದೆ ಶಾಮನೂರು ಅವರು ಆಳ್ಬೇಕಾದಂತಹ ಸಂದರ್ಭದಲ್ಲೂ ಕೂಡ ನನ್ನ ನಂತರ ಮುಸ್ಲಿಂ ಸಮುದಾಯದವ್ರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ. ಆದ್ರೆ ಎಲ್ಲವೂ ಕೂಡ ಉಲ್ಟಪಲ್ಟ ಆಯಿತು. ಹೈಕಮಾಂಡ್ ಲೆವೆಲ್ ಅಲ್ಲಿ ಡಿಸ್ಕಷನ್ ಆದಂತಹ ಸಂದರ್ಭದಲ್ಲಿ ಈ ಹಣಬಲ ಅಥವಾ ಅನುಕಂಪದ ಅಲೆಯಿಂದ ಜನರು ಓಟ್ ಹಾಕ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡು ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅನ್ನ ಕೂಡ ಕೊಡ್ಲಾಯಿತು. ಹಾಗಾಗಿ ಇದೀಗ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲಾ ವಿಚಾರಗಳು ಬಿಜೆಪಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಎಸ್ಟಿ ಸಮುದಾಯವನ್ನ ಗಮನದಲ್ಲಿಟ್ಕೊಂಡು ಮತಯಾಚನೆಯನ್ನ ಕೂಡ ಮಾಡಿದ್ದಾರೆ. ಒಂದ್ ಕಡೆನಲ್ಲಿ ಎಸ್ಟಿ ಮತಗಳು ಬಿಜೆಪಿ ಅವ್ರಿಗೆ ಹೋದ್ರೆ, ಮುಸ್ಲಿಂ ಮತಗಳು ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ನಿರ್ಣಾಯಕ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಮತ ಬ್ಯಾಂಕ್ನಿಂದಲೇ ಯಾರಿಗೆ ಗೆಲ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುವಂಥದ್ದು. ಈಗ ಯಾವುದೇ ಕಾರಣಕ್ಕೆ ನಾವು ಸಂಧಾನ ಕೊಪ್ಪಲ್ಲ. ನಮ್ಮ ಸಾದಿಕ್ ಹೊಡ್ತೀವಿ. ಅಕಸ್ಮಾತ್ ಈ ಸಂಧಾನ ಆದ್ರೂ ಕೂಡ ನಾವು ಡೋರ್ ಬೈ ಡೋರ್ ಹೋಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಓಟ್ ಹಾಕಿಸ್ತೀವಿ, ನೋಟ ಮಾಡಿಸ್ತೀವಿ, ಇಲ್ಲಾಂದ್ರೆ ಬೇರೆ ಪಕ್ಷಕ್ಕೆ ಹಾಕಿಸ್ತೀವಿ. ಸಾದಿಕ್ ಪೈಲ್ವಾನ್ ಯಾವುದೇ ಕಾರಣಕ್ಕೆ ಸಂಧಾನ ಕೊಪ್ಪಲ್ಲ. ಸಾದಿಕ್ ಪೈಲ್ವಾನ್ ಜೊತೆಗೆ ಇಡೀ ಸಮಾಜ ಇದೆ. 50,000 ಓಟು ಸಾದಿಕ್ ಪೈಲ್ವಾನ್ ಜೊತೆಗಿದೆ. ಸ್ವಾಭಿಮಾನ ಎಲೆಕ್ಷನ್. ದಾವಣಗೆರೆ ಉತ್ತರದಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ. ಡೆವಲಪ್ಮೆಂಟ್ ಸ್ವಾಭಿಮಾನ ಎಲೆಕ್ಷನ್ ಅಂತ ನಮ್ದು ಸ್ವಾಭಿಮಾನ ಇದು ಪ್ರೆಸಿಡೆಂಟ್ ಆಗೈತಿ. ಇಲ್ಲಿ ಕೊಟ್ಟಿಲ್ಲ. ಈ ಸರಿ ಬೆಂಗಳೂರಿನಲ್ಲಿ ನಮ್ಮ ಬಳಿ ಕೊಟ್ಟಿಲ್ಲ. ಜಮೀರ್ ಅಹಮದ್ ಹೇಳಿದ್ರು ಬೆಲೆ ಕೊಟ್ಟಿಲ್ಲ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಮ್ ಪ್ರಸಾದ್, ಸಮರ್ಥ್ಗೆ ಒಂದ್ ಕಡೆನಲ್ಲಿ ಮುಸ್ಲಿಂ ಬಲ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆನಲ್ಲಿ ಈ ಒಂದು ವಿಚಾರ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯ, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಿದೆ. ಈಗ ತ್ರಿಕೋನ ಸ್ಪರ್ಧೆಗೆ ಏರ್ಪಟ್ಟಿರುವಂತದ್ದು. ಈಗ ಮುಂಚೆ ಏನು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಎನ್ನುವ ವಾತಾವರಣ ಸೃಷ್ಟಿಯಾಗಿತ್ತು. ಈಗ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನು ಹಿಂಪಡೆಯದೇ ಇರುವುದರಿಂದ, ಅವರು ಈಗ ಸ್ಪರ್ಧೆಯಲ್ಲಿ ಇರುವುದರಿಂದ ದಾವಣಗೆರೆ ಉಪಚುನಾವಣೆಯಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಏನು ಇಂದಿನಿಂದ ಪ್ರಚಾರ ಆರಂಭವಾಗುವ ಲಕ್ಷಣಗಳು ಕಂಡು ಬರುತ್ತಿದ್ದು, ಈ ಸಚಿವರಾದ ಜಮೀರ್ ಅಹಮದ್ ಸೇರಿದಂತೆ ವಿವಿಧ ನಾಯಕರು ಪ್ರಚಾರದಲ್ಲಿ ಕಾಂಗ್ರೆಸ್ ಪರವಾಗಿ ಭಾಗಿಯಾಗಲಿದ್ದಾರೆ. ಆ ನಂತರ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಸುಕನ್ಯಾ. ಎಸ್ ರಾಮ್ ಪ್ರಸಾದ್, ಇನ್ನೊಂದ್ ಕಡೆನಲ್ಲಿ ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಗೆದ್ದು ಬೀಗುವಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ಮತಗಳು ಕೂಡ ಇಲ್ಲಿ ನಿರ್ಣಾಯಕ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ. ಹಾಗಾಗಿ ಈ ಒಂದು ಎಲೆಕ್ಷನ್ ನಲ್ಲಿ ಯಾರಿಗ್ ಹೋಗ್ಬೋದು ಗೆಲುವಿನ ಕಿರೀಟ?
ಸುಕನ್ಯಾ, ಇದೇ ಸಮಯ ಹಾಗೂ ಸಂದರ್ಭ 2013ರಲ್ಲೂ ಸಹ ನಿರ್ಮಾಣವಾಗಿತ್ತು. ಅಂದು ಸಹ ಅಲ್ಪಸಂಖ್ಯಾತ ಮುಖಂಡರುಗಳು ನಮಗೆ ಈ ಬಾರಿ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಆಗ ಸಹ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೈಯದ್ ಸೈಫುಲ್ಲಾ ಅವರು ಸ್ಪರ್ಧೆ ಮಾಡಿದ್ರು. ಕೊನೆಗೆ ಅವರು ಸಹ ಸೋತು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಶಾಮನೂರು ಶಂಕರಪ್ಪ ಅವರು ಗೆದ್ದು ಬೀಗಿದ್ರು. ಈಗಲೂ ಸಹ ಅದೇ ವಾತಾವರಣ ಸೃಷ್ಟಿಯಾಗಬಹುದು ಎಂಬ ನಿರೀಕ್ಷೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಡು ಬರ್ತಿದೆ. ಸುಕನ್ಯಾ, ಎಸ್, ಧನ್ಯವಾದಗಳು ರಾಮ್ ಪ್ರಸಾದ್ ಹೆಚ್ಚಿನ ಮಾಹಿತಿಗಾಗಿ. ಎಲ್ಲೋ ಒಂದ್ ಕಡೆ ದಾವಣಗೆರೆ ದಕ್ಷಿಣದ ಮ್ಯಾಚ್ ಸೆಂಟರ್ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇದೀಗ ತ್ರಿಕೋನ ಸ್ಪರ್ಧೆ ಕೂಡ ಏರ್ಪಾಟಾಗ್ತಾ ಇದೆ. ಹಾಗಾಗಿ ಈ ಮತಗಳು ಡಿವೈಡ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಒಂದ್ ಕಡೆನಲ್ಲಿ ಸಾದಿಕ್ ಪೈಲಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಮುನ್ನೆಲೆಗೆ ಬರ್ತಿದ್ದಾರೆ. ಇನ್ನೊಂದು ಕಡೆನಲ್ಲಿ ಸಮರ್ಥ ಶಾಮನೂರು ಅವ್ರಿಗೂ ಕೂಡ ಟಿಕೆಟ್ ಸಿಕ್ಕಿದೆ. ಎಲ್ಲಾ ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥದ್ದು.